ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ಮೊನ್ನೆ ಎಲ್ಲ ಸ್ವಲ್ಪ ಪ್ರೂನಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ, ಕ್ಲೀನಾಗಿ ಫ್ರೀ ಇದೆ. ಪ್ರೂನಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಟಾಪಿಂಗ್ಸ್ ಎಲ್ಲ ಕಟ್ ಮಾಡಿದ್ದಾರೆ ಕ್ಲೀನಾಗಿ, ಚಿಗುರೆಲ್ಲ. ಸೊ ಆದಷ್ಟು ಬಲ್ತಿರೋ ಕಡ್ಡಿಗೆ ಇದು ಮಾಡಿಸಿದ್ದೀವಿ. ಸೊ ಇವತ್ತು ಈ ಸರಿ ಲಾಸ್ಟ್ ಇಯರ್ ಥರ ಕೊನೆಯಲ್ಲೆಲ್ಲ ಬಂದು ಸೆಟ್ಟಿಂಗಾಗಿ ಸ್ವಲ್ಪ ಕಾಯೆಲ್ಲ ಜಾಸ್ತಿ ಕೆಳಗಡೆ ಬಂದುಬಿಟ್ಟಿತ್ತು. ಸೊ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಎಲ್ಲ, ಉಜ್ಜಾಡಿ. ಸೊ ಅದಕ್ಕೋಸ್ಕರ ಈ ಸರಿ ಆದಷ್ಟು ಬಲ್ತಿರೋ ಕಡ್ಡಿಗೆ ಸೆಟ್ಟಿಂಗ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಸ್ವಲ್ಪ ಗಿಡ ಚಿಕ್ಕದಾದ್ರೂ ಪರವಾಗಿಲ್ಲ ಅಂತ ಸೆಟ್ಟಿಂಗ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಈ ಥರ ಮಾಡ್ಕೊಂಡಿದ್ದೀವಿ ಪ್ರೂನಿಂಗು. ಮತ್ತು ಇವತ್ತು ಬಂದ್ಬಿಟ್ಟು ಇನ್ಫಾರ್ಮೇಷನ್ ಮಾಡಿಬಿಟ್ಟು ಸ್ಪ್ರೇಸು, ಈ ಥರ ಸ್ಪ್ರೇಗೆ ಮುಂಚೆ ಏನೇನು ಸ್ಟೆಪ್ಸ್ ತೊಗೋಬೇಕು ಒಂದು ಸರಿ ನಿಮಗೂ ಹೆಲ್ಪ್ ಆಗುತ್ತೆ ಹೇಳಿದ್ರೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಿರೋದು. ಸೊ ಫಸ್ಟ್ ಬಂದ್ಬಿಟ್ಟು ಸೀಡೆ ಬಿದ್ದಿರುತ್ತೆ, ಅಫೆಟ್ಸ್ ಅಂತ ಕರೀತಾರಲ್ಲ. ಸೊ ಸೀಡೆ ಬಿದ್ದಾಗ ಸೊ ಬ್ಲ್ಯಾಕ್ ಕಲರ್ ಕೋಟಿಂಗ್ ಆಗಿರುತ್ತೆ, ನೋಡಿದ್ದೀರಾ? ಸೊ ಎಲೆ ಮೇಲೆ ನೋಡಿಸ್ತೀನಿ ರೀ, ಇಲ್ಲೆಲ್ಲೋ ಕಾಣಿಸ್ತು. ಸೊ ನೋಡಿ ಈ ಥರ, ನೋಡಿ ಈ ಥರ ಬ್ಲ್ಯಾಕ್ ಕಲರ್ ಕೋಟಿಂಗ್ ಆಗಿರುತ್ತೆ ಎಲೆ ಮೇಲೆಲ್ಲ ಫುಲ್ಲು. ಇದೇ ಥರನೇ ಎಲೆಗಳು ಒಳಗಡೆ ಎಲೆಗಳೆಲ್ಲ ಬ್ಲ್ಯಾಕ್ ಕಲರ್ ಕೋಟಿಂಗ್ ಆಗಿರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಸೊ ಈ ಥರ ಕೋಟಿಂಗ್ ಆಗಿದ್ದಾಗ ಇದರಲ್ಲಿ ಸರಿಯಾಗಿ ತೊಗೊಳ್ಳಲ್ಲ. ಸೊ ಇದು ಕ್ಲೀನಾಗಿ ವಾಶೌಟ್ ಆಗಬೇಕು ಅಂತಂದರೆ ಫಸ್ಟ್ ಸ್ಪ್ರೇ ಬಂದುಬಿಟ್ಟು ನಾವು ಡೆಟಾಯಿಲ್ ಬರುತ್ತಲ್ಲ ಹ್ಯಾಂಡ್ ವಾಶು, ಅದನ್ನು 5 ml per ಲೀಟರು ತಗೋಬೇಕು. ಸ್ಪ್ರೇ ಕ್ಲೀನಾಗಿ ನೆನೆಸ್ಬೇಕು. ಆದಷ್ಟು ನೆನೆಸ್ದಾಗ ಏನಾಗುತ್ತೆ, ಸೊ ಡೆಟಾಯಿಲು ಸ್ವಲ್ಪ ಇದಿರುತ್ತಲ್ಲ, ಎಲೆನೆಲ್ಲ ವಾಶ್ ಮಾಡುತ್ತೆ. ಅಟ್ಲೀಸ್ಟ್ ಒಂದು ಎಲ್ಲ ವಾಶ್ ಆಗಿರಲಿಲ್ಲ ಅಂದರೂ ಒಂದು 70% ವಾಶ್ ಆಗುತ್ತೆ, ಪಕ್ಕಾ ವಾಶ್ ಆಗುತ್ತೆ. ಸೊ ಆ ಥರ ಚೆನ್ನಾಗಿ ನೆನೆಸ್ಬಿಟ್ಟು ಸ್ವಲ್ಪ ಫೋರ್ಸಾಗಿ ಇಟ್ಕೊಳ್ರಿ ಪ್ರೆಷರು. ಸೊ ಅದನ್ನು ನೋಡಿಕೊಂಡು ಕ್ಲೀನಾಗಿ ನೆನೆಸಿ ಸ್ವಲ್ಪ ಇದು ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಸ್ಪ್ರೇ ಬಂದುಬಿಟ್ಟು ಬ್ಯಾಕ್ಟೀರಿಯಲ್ ಬ್ಲೈಟ್ ಇರೋರಾದರೆ ಮೈಕ್ರೋಶೀಲ್ಡ್ ತೊಗೋಬೋದು. ಮೈಕ್ರೋಶೀಲ್ಡ್ ಬಂದುಬಿಟ್ಟು 3 to 4 ml per ಲೀಟರು ಎಷ್ಟಾದರೂ ತೊಗೊಳ್ಳಿ, ತೊಂದರೆ ಏನಿಲ್ಲ. ಬ್ಯಾಕ್ಟೀರಿಯಲ್ ಬ್ಲೈಟ್ ಇದ್ದರೆ ತೊಗೊಳ್ಳಿ, ಇಲ್ಲದೇ ಇರೋರು 2 ml per ಲೀಟರ್ ಸಾಕು. ತೊಗೊಳೋಗಿದ್ರೆ ತೊಗೊಳ್ಳಿ. ಅದು ಬಿಟ್ಟರೆ ಅದೇನು ಮಾಡುತ್ತೆ ಅಂದರೆ ಇದು ಮೈಕ್ರೋಶೀಲ್ಡ್ ಬಂದುಬಿಟ್ಟು ಸೊ ಎಲ್ಲ ಫಂಗಲ್ ಇನ್ಫೆಕ್ಷನ್ನು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನೇನು ಎಲೆ ಮೇಲೆ ಇರುತ್ತೋ ಕ್ಲೀನಾಗಿ ವಾಶ್ ಮಾಡುತ್ತೆ, ಶುದ್ಧಿ ಮಾಡಿಬಿಡುತ್ತೆ ಕ್ಲೀನಾಗಿ ಗಿಡನ. ಸೊ ಅದಕ್ಕೋಸ್ಕರ ಮೈಕ್ರೋಶೀಲ್ಡ್ ಸ್ಪ್ರೇ ತೊಗೋಬೇಕು ಅಂತ ಹೇಳಿದ್ದು. ತೊಗೊಳಂಗಿದ್ರೆ ತೊಗೊಳ್ಳಿ, ಇಲ್ಲ ನಾನು ತೊಗೊಳ್ಳಲ್ಲ, ಮೈಕ್ರೋಶೀಲ್ಡ್ ಏನು ಬೇಕಿಲ್ಲ ಅಂತಂದವರು ಸೊ ಬೋರ್ಡೋ 1% ಬೋರ್ಡೋ ಮಾಡ್ಕೊಳ್ಳಿ. ಸೊ 1% ಬೋರ್ಡಾಗೆ ಏನು ಮಾಡಬೇಕು ಅಂದರೆ ಸುಣ್ಣ ಬಂದುಬಿಟ್ಟು 1 kg ಹಾಕೋಬೇಕು, ಮೈತಿತ್ತಿ ಬಂದ್ಬಿಟ್ಟು 1 kg ಹಾಕೋಬೇಕು 100 ಲೀಟರ್ಸ್ ಆಫ್ ವಾಟ್ರಿಗೆ. ಸೊ 1% ಬರುತ್ತೆ. ಸೊ ಅದನ್ನು ಮಾಡ್ಕೊಳ್ಳಿ. ಅದು ಬಿಟ್ಟು ನೆಕ್ಸ್ಟ್ ಸ್ಪ್ರೇ ಬಂದುಬಿಟ್ಟು ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಕಾಪರ್ ಆಕ್ಸಿಕ್ಲೋರೈಡ್ COC ಬಂದುಬಿಟ್ಟು ನೀವು ಹೊಸ ಗಿಡ ಆದರೆ 2 grams per ಲೀಟರ್ ತೊಗೊಳ್ಳಿ. ಹಳೆ ಗಿಡ ಆದರೆ ಸ್ವಲ್ಪ ಮತ್ತೇನೋ ಫಂಗಲ್ ಇನ್ಫೆಕ್ಷನ್ನು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನೋ ಇತ್ತು ಅಂತನ್ನೋರು ಸೊ ಬೋರ್ಡನ್ನು ತೊಗೊಳ್ಳಲ್ಲ ಅಂತನ್ನೋರು ಇದನ್ನು ತೊಗೋಬೋದು, ಏನು ಕಾಪರ್ ಆಕ್ಸಿಕ್ಲೋರೈಡನ್ನ ತೊಗೋಬೋದು. 3 grams per ಲೀಟರ್ ತೊಗೋಬೋದು, ಏನು ತೊಂದರೆ ಏನಿಲ್ಲ. ಮತ್ತು ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ. ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಫಸ್ಟ್ ಕ್ರಾಪ್ ಅವರೆಲ್ಲ ಏನು ತೊಂದರೆ ಇಲ್ಲ, ಫಸ್ಟ್ ನಾರ್ಮಲಾಗೆ ತೊಗೊಳ್ಳಿ ಸ್ಪ್ರೇಸಲ್ಲಿ. ಸೊ 1% ಕೋಸೈಡ್ ಮಾಡ್ಕೊಳ್ಳಿ ಹೊಸ ಫಸ್ಟ್ ಕ್ರಾಪ್ ಆದರೆ. ಸೆಕೆಂಡ್ ಕ್ರಾಪ್ ಆದರೆ 1.5 ಗ್ರಾಮ್ ಮಾಡ್ಕೊಳ್ಳಿ ಕೋಸೈಡು. ಸೊ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದು ಇಷ್ಟು ಆಪ್ಷನ್ಸ್ ಇದೆ ಸ್ಪ್ರೇಸ್ ತೊಗೋಬೇಕಾದ್ರೆ. ಇದ್ರಲ್ಲಿಗೆ ಮುಂಚೆ ಈ ಥರ ಮಾಡ್ಕೊಳ್ಳಿ. ಸೊ ಇದ್ರಲ್ಲಿಗೆ ಯಾವ ಥರ ಏನೇನು ಹಾಕ್ಕೋಬೇಕು, ಏನೇನು ತೊಗೊಂಡಿದ್ದೀನಿ ನಾನು ಸ್ಪ್ರೇ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇದ್ರಲ್ಲಿ ಮಾಡೋವಾಗ. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಫುಲ್ಲು ನೋಡಿ, ಇನ್ಫಾರ್ಮೇಷನ್ ಚೆನ್ನಾಗಿರುತ್ತೆ. ನಿಮಗೆ ಇನ್ಫಾರ್ಮೇಟಿವ್ ಇದೆ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ, ನಮಗೂ ಹೆಲ್ಪ್ ಆಗುತ್ತೆ. ಎಲ್ಲ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.